ಹಾಯ್ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ವೆಲ್ಕಮ್ ಟು ಇನ್ಫೋ ಸಂಗಮ ಯೂಟ್ಯೂಬ್ ಚಾನಲ್. ಸಾಕಷ್ಟು ದಿನಗಳಿಂದ ನಾನು ವೀಡಿಯೋನ ಮಾಡಿಲ್ಲ, ಸೊ ನಿಮ್ಮ ಸಪೋರ್ಟ್ ಹಾಗೇ ಇರಲಿ ಅಂತ ಹೇಳ್ತಾ ಇವತ್ತು ಒಂದು ಹೊಸ ವೀಡಿಯೋನ ಪ್ಲ್ಯಾನ್ ಮಾಡಿದ್ದೀನಿ. ಮುರುಗೇಶ್ ಪಾಳ್ಯದಲ್ಲಿರ್ತಕ್ಕಂಥ ಶಿವನ ಒಂದು ದೇವಸ್ಥಾನಕ್ಕೆ. ಸೊ ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ 64 ಅಡಿ ಎತ್ತರದ ಶಿವನ ವಿಗ್ರಹ ಇದೆ ಮತ್ತು ಇನ್ನೇನೇನಿದೆ ಎಲ್ಲನೂ ತೋರಿಸ್ತೀನಿ. ಮತ್ತು ನಾನು ನೋಡಿಲ್ಲ, ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನನ್ನ ಜೊತೆ ನೀವು ಕೂಡ ಟ್ರಾವೆಲ್ ಮಾಡಿ ಬನ್ನಿ. ದೇವಸ್ಥಾನ ಹೊರಗಡೆಯಿಂದ ನಿಮಗೆ ಈ ರೀತಿ ನೋಡ್ಲಿಕ್ಕೆ ಸಿಗುತ್ತೆ. ನಿಮಗೆ ಒಂದು ಗುಹೆ ಒಳಗಡೆ ಹೋಗೋ ಫೀಲ್ನ ಕಟ್ಕೊಡೋಕ್ಕೋಸ್ಕರ ಸುತ್ತ ಒಂಥರ ಶೆಡ್ ಥರ ಹಾಕಿ ಆಲ್ಮೋಸ್ಟ್ ನೀವು ಗುಹೆ ಒಳಗಡೆ ಹೋಗೋ ಫೀಲೇ ಸಿಗುತ್ತೆ. ನಿಮ್ಮ ಒಳಗಡೆ ಹೋಗ್ತಿದ್ದಂಗೆ ಒಂದಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ರೆ ಇದು ಗುಹೆ ಇರುತ್ತೆ. ತದನಂತರದಲ್ಲಿ ನಿಮಗೆ ಎಂಟರ್ ಆಗುತ್ತೆ ಶಿವನ ಸ್ಟ್ಯಾಚು. ಪಂಚಧಾಮ ಯಾತ್ರಾ ಅಂತಂದರೆ ಹರಿದ್ವಾರ, ಋಷಿಕೇಶ, ಬದ್ರಿನಾಥ ಮತ್ತು ಅಮರನಾಥ, ಕೇದಾರನಾಥ. ಸೊ ಇದನ್ನು ಒಂದು ರೀಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ. ಒಳಗಡೆ ಅದನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಬನ್ನಿ. ಜ್ಯೋತಿರ್ಲಿಂಗಗಳನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ಕೂಡ ನಾವು ಇಲ್ಲೇ ನೋಡ್ಬೋದಾಗಿದೆ.
ಮುಗಿಸಿ ಆಚೆ ಬರೋ ಅಷ್ಟರಲ್ಲಿ ನಿಮಗೆ ಒಂದಷ್ಟು ಶಾಪ್ಗಳು ಸಿಗ್ತವೆ. ನಿಮ್ಗೆ ಬೇಕಾದಷ್ಟು ಏನಾದರೂ ಐಟಮ್ ಬೇಕಂದರೆ ತೊಗೊಬೋದು. ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ದೇವಸ್ಥಾನದ ಬಗ್ಗೆ ನನಗೆ ಸಾಕಷ್ಟು ಅಸಮಾಧಾನ ಇದೆ. ಯಾಕಂದರೆ ದೇವಸ್ಥಾನಗಳು ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಭಕ್ತಿ ಕೇಂದ್ರಗಳಾಗಬೇಕು ಹೊರತು ಈ ಥರ ಹಣ ವಸೂಲಿ ಮಾಡುವಂಥ ಕೇಂದ್ರಗಳಾಗಬಾರ್ದು ಅನ್ನೋದಷ್ಟೇ ನನ್ನ ಅನಿಸಿಕೆ. ಎಷ್ಟೋ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳೆಲ್ಲ ಕೂಡ ಯಾವುದೇ ರೀತಿಯ ಚಾರ್ಜಸ್ಗಳಿಲ್ಲ. ಸೊ ಇಲ್ಲಿ ಚಾರ್ಜಸ್ ತೊಗೊಂಡಿದ್ದಾರೆ. ಇಷ್ಟು ನೋ ಪ್ರಾಬ್ಲಮ್. ಪರ್ ಹೆಡ್ 250 ಚಾರ್ಜ್ ಮಾಡ್ತಾರೆ. ಇಟ್ಸ್ ನೈಸ್. ದೇವಸ್ಥಾನ ಕೂಡ ಚೆನ್ನಾಗೇ ಮಾಡಿದ್ದಾರೆ. ಇದು ಕಮರ್ಷಿಯಲ್ ಆಗೋಯ್ತು ತುಂಬ. ಸೊ ಇಲ್ಲಿ ಭಕ್ತಿಗೆ ಜಾಗ ಇಲ್ಲ ಅನ್ನೋದಷ್ಟೇ ನನ್ನ ಭಾವನೆ. ಸುಮ್ಮನೆ ಟೂರಿಸಮ್ ಪ್ಲೇಸ್ ಥರ ಆಯಿತು, ನೋಡ್ಕೊಂಡು ಬಂದ್ವಿ. ಓವರಾಲ್ ಓಕೆ, ಚೆನ್ನಾಗಿದೆ. ಒಂದು ಸಲ ನೀವು ಅಕ್ಕಪಕ್ಕದಲ್ಲಿ ಇದ್ದೀರಾ ಅಂದರೆ ನೋಡೋ ಪ್ರಯತ್ನವನ್ನು ಮಾಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಸಿಗೋಣ ಮತ್ತೆ.